ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಮಾಡಿ ಗ್ರೋ ಮಾಡಬೇಕು, ನಾನು ಅರ್ನ್ ಮಾಡಬೇಕು, ಮತ್ತು ನಾನು ಯೂಟ್ಯೂಬ್ ಚಾನಲ್ ಮಾಡಿದರೆ ಸಬ್ಸ್ಕ್ರೈಬರ್ನ ಯಾವ ಥರ ಗೇನ್ ಮಾಡಬೇಕು, ವ್ಯೂಸನ್ನು ಯಾವ ಥರ ನಾನು ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಅವರಿಗೆ ಈ ಒಂದು ವಿಡಿಯೋ. ಮೇಯ್ನಾಗಿ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಮೊದಲನೇದಾಗಿ ಕೆಲವೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಅನ್ನೋಕ್ಕಿಂತ ಕೆಲವೊಂದು ನಮ್ಮ ಹತ್ರ ಇರಬೇಕು. ಅಂದರೆ ಈಗ ಇವತ್ತೇ ನಾನೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಯಾವುದೋ ಒಂದು ವಿಡಿಯೋ ಹಾಕಿದೆ. ಒಂದು ವಿಡಿಯೋ ಹಾಕಿದ ತಕ್ಷಣ ಅದು ಸಬ್ಸ್ಕ್ರೈಬರ್ ಆಗಬೇಕು, ಒಂದು ವಾರದಲ್ಲಿ ಸಬ್ಸ್ಕ್ರೈಬರ್ ಆಗಬೇಕು, ವ್ಯೂಸ್ ಆಗಬೇಕು, ಮಾನಿಟೈಸೇಷನ್ ಆಗಬೇಕು, ಅದನ್ನ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಸಾಧ್ಯವಿಲ್ಲ. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದು ಅದಕ್ಕೆ ಆದಂಥ ರೂಲ್ಸ್ ಇದೆ, ಯೂಟ್ಯೂಬ್ ಗೈಡ್ಲೈನ್ಸ್ ಇದೆ. ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಕೂಡ ಆಗುತ್ತೆ, ಜಾಸ್ತಿ ಅರ್ನ್ ಕೂಡ ಮಾಡ್ಬೋದು. ಅದು ಕೆಲವೊಂದು ಏನೆಲ್ಲ ಫಾಲೋ ಮಾಡಬೇಕು. ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಫಾರ್ ಯೂಟ್ಯೂಬ್. ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟಿಂಗ್ ಈಗೇನು ಕ್ರಿಯೇಟ್ ಮಾಡಿದ್ದೀರಾ, ಇನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅವ್ರು ಏನೆಲ್ಲ ಮಾಡಬೇಕು ಫಸ್ಟ್ ಗ್ರೋ ಆಗಬೇಕು ಚಾನಲ್ ಅಂದರೆ. ಮೊದಲನೇದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ ಅಂದರೆ ನನ್ನಲ್ಲಿ ಪೇಷನ್ಸ್ ಇರಬೇಕು. ಮೊದಲನೇದಾಗಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಯಾಕೆಂದರೆ ಇವತ್ತು ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದರೆ ಅದು ಓಡಬೇಕಂದ್ರೆ, ಅಂದರೆ ಅದು ವ್ಯೂಸ್ ಆಗಬೇಕಂದ್ರೆ 1 year ತೊಗೋಬೋದು, 6 months ತೊಗೋಬೋದು, 2 months ತೊಗೋಬೋದು, 15 days ಕೂಡ ತೊಗೋಬೋದು, 1 week ತೊಗೋಬೋದು. ಡಿಪೆಂಡ್ ಅಪಾನ್ ನಿಮ್ಮ ಕಂಟೆಂಟು, ನೀವು ಹಾಕಿರುವಂಥ ಟೈಟಲ್, ನೀವು ಹಾಕಿರುವಂಥ ಥಂಬ್ನೈಲ್. ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದಾಗಿ ನಾನು ಯೂಟ್ಯೂಬಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಸಬ್ಸ್ಕ್ರೈಬರನ್ನು 1,000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರನ್ನ ಕಂಪ್ಲೀಟ್ ಮಾಡಬೇಕಂದ್ರೆ ನಾವು ಯಾವ ಥರನ ಸಬ್ಸ್ಕ್ರೈಬರ್ನ ಗೇನ್ ಮಾಡಬೇಕಂತ ಹೇಳ್ತೇನೆ. ಮೊದಲನೇದಾಗಿ ಸಬ್ಸ್ಕ್ರೈಬರ್ ಗೇನ್ ಮಾಡಬೇಕಂದ್ರೆ ನಮ್ಮ ಚಾನಲ್ನ ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ನೆಕ್ಸ್ಟ್ ಮತ್ತೆ 1 ತಿಂಗಳೇ ಬಿಟ್ಟು 2 ತಿಂಗಳು ಹೀಗೆಲ್ಲ ನಾವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಇರಬೇಕು ಯೂಟ್ಯೂಬಲ್ಲಿ. ಅಂದರೆ ನಾವು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಅಂದರೆ ಏನಾದರೂ ಒಂದು ವಿಡಿಯೋ, ಒಂದು ಕಂಟೆಂಟ್ ಬಗ್ಗೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಾವು ಯಾವುದೆಲ್ಲ ಚಾನಲ್ ಸರ್ಚ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಟಾಪ್ ಮೋಸ್ಟ್ ವ್ಯೂವೆಡ್ ಚಾನಲ್ಸ್ ಅಥವಾ ಟಾಪ್ ಮೋಸ್ಟ್ ಸಬ್ಸ್ಕ್ರೈಬರ್ಡ್ ಚಾನಲ್ಸ್ ಅಂತ. ಆ ಒಂದು ಚಾನಲ್ನಲ್ಲಿ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಸ್ಟಾರ್ಟಿಂಗ್, ಒಂದು ವಿತಿನ್ ಸೆಕೆಂಡಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ವ್ಯೂಸ್ ಆಗುವಂಥ ಚಾನಲಲ್ಲಿ ಆ ಒಂದು ಚಾನಲ್ಗೆ ಹೋಗಿ ನೀವು ಕಮೆಂಟನ್ನು ಮಾಡಬೇಕು. ನಿಮಗೆ ಅನಿಸಿದ್ದೇನೆ ಕಮೆಂಟ್ ಮಾಡಬೇಕು. ಆ ಕಮೆಂಟಲ್ಲಿ ಕೆಲವೊಂದು ಸಬ್ಸ್ಕ್ರೈಬರ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಕಮೆಂಟ್, ಇನ್ನೊಂದು ನಿಮ್ಮ ಚಾನಲ್ನ ಲೋಗೋ ಅಟ್ರಾಕ್ಟಿವ್ ಆಗಿರಬೇಕು. ನೀವು ಕಮೆಂಟ್ ಹಾಕಿದ ತಕ್ಷಣ ಅಲ್ಲಿ ಇನ್ನೂ ಕೆಲವರು ಕಮೆಂಟ್ ಹಾಕ್ತಾ ಇರ್ತಾರೆ. ಅವರು ಕಮೆಂಟ್ ಸೆಕ್ಷನಿಗೆ ಬಂದಾಗ ನಿಮ್ಮ ಚಾನಲ್ ನೇಮ್ ಏನಾದರೂ ನೋಡಿದರೆ ಅದು ನಿಮ್ಮ ಚಾನಲ್ನ ಓಪನ್ ಮಾಡಿ ನೋಡುವ ಹಾಗೆ ಅಟ್ರಾಕ್ಟಿವ್ ಆಗಿರಬೇಕು, ಲೋಗೋ ಮತ್ತು ನಿಮ್ಮ ಚಾನಲ್ ನೇಮ್ ಕೂಡ. ಅದರಿಂದ ಕೂಡ ಕೆಲವೊಂದು ನಾವು ಸಬ್ಸ್ಕ್ರೈಬರನ್ನು ಗೇನ್ ಮಾಡ್ಬೋದು. ನಾನು ಯೂಸ್ ಮಾಡಿರುವಂಥ ಟ್ರಿಕ್ಸನ್ನೇ ಹೇಳ್ತಾ ಇದ್ದೀನಿ. ನಾನು ವಿತಿನ್ 5 monthsಲ್ಲಿ ನಾನು 2K ಸಬ್ಸ್ಕ್ರೈಬರನ್ನು ಗೇನ್ ಮಾಡಿದ್ದೇನೆ. ನೀವು ಆ ಥರ ಯಾವುದೆಲ್ಲ ಟಾಪ್ ಮೋಸ್ಟ್ ಚಾನಲ್ಸ್ ಇರ್ತವೆ, ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ವಿತಿನ್ ಅವರಲ್ಲಿ ಮಿಲಿಯನ್ ಗಟ್ಟಲೆ, ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಅಂಥ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಅಟ್ರಾಕ್ಟಿವ್ ಆಗಿ ಒಂದು ಕಮೆಂಟನ್ನು ಹಾಕಬೇಕು. ಅದರಲ್ಲಿ ಕಮೆಂಟ್ಸಲ್ಲಿ ಇಮೇಜಸನ್ನು ಹಾಕಬೇಕು, ಅಂದರೆ ಇಮೋಜಿಸ್ ಕೆಲವೊಂದು ಟೈಮ್. ಅಂದರೆ ನಾವು ಹಾಕಿರುವಂಥ ಕಮೆಂಟು ಅಟ್ರಾಕ್ಟಿವ್ ಅಂದರೆ ನೋಡುವ ಹಾಗೆ ಇರಬೇಕು. ಅಂಥದ್ದನ್ನು ನಾವು ಹೈಲೈಟ್ ಆಗಿರ್ಬೇಕು. ಅಂತ ಹಾಕಿದಾಗ ನಮ್ಮ ಚಾನಲ್ನ ನೋಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಕೂಡ ಸಬ್ಸ್ಕ್ರೈಬರನ್ನು ಗೇನ್ ಮಾಡ್ಬೋದು. ಇನ್ನೊಂದೇನೆಂದರೆ ನಾವು ಹಾಕುವಂಥ ಕ್ವಾಲಿಟಿ. ನಾವು ಹಾಕುವಂಥ ವಿಡಿಯೋ ಏನಿರುತ್ತೆ, ಒಂದು ಕಂಟೆಂಟನ್ನು ಮಾಡಿದ್ವಿ ಅಂದರೆ ಅದು ಕ್ವಾಲಿಟಿ ಆಗಿರಬೇಕು. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ವಿಡಿಯೋ ಹಾಕಿ ನಾನು ಗೇನ್ ಮಾಡ್ಬೇಕು ಅಂದ್ಕೊಂಡ್ರೆ ಯಾವತ್ತೂ ಸಾಧ್ಯವಿಲ್ಲ. ವಿಡಿಯೋ ಕ್ವಾಲಿಟಿ ಇರಬೇಕು, ಕ್ಲಿಯರ್ ಆಗಿರಬೇಕು. ಹಾಗಿದ್ರೆ ಮಾತ್ರ ಜನ ವ್ಯೂವರ್ಸ್ಗೆ ನೋಡ್ಬೇಕನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ. ಒಂದೇ ವಿಡಿಯೋದಿಂದ ನಾವು ತುಂಬ ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಬೋದು. ವಿಡಿಯೋ ಕ್ವಾಲಿಟಿ ಆಗಿದ್ದರೆ ನಾವು ವ್ಯೂವರ್ಸನ್ನು ಅಟ್ರಾಕ್ಟ್ ಆಗಿ ಮಾಡ್ಕೋಬೋದು, ನಮ್ಮ ಚಾನಲ್ಗೆ ಅಟ್ರಾಕ್ಟಿವ್ ಆಗಿರ್ಬೋದು. ನೆಕ್ಸ್ಟ್ ನಾವು ಒಂದು ಕಂಟೆಂಟ್ ಬಗ್ಗೆ, ಯಾವುದೋ ಒಂದು ಕಂಟೆಂಟ್ ಬಗ್ಗೆ ನಾವು ಒಂದು ವಿಡಿಯೋ ಚಾನಲನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ವಾಯ್ಸ್ ಕೊಡಲೇಬೇಕಾಗುತ್ತೆ. ಫೇಸ್ ಇಟ್ಕೊಂಡಾದರೂ ನಾವು ವಾಯ್ಸ್ ಕೊಡಬೇಕಂದ್ರೆ ನಮ್ಮ ವಾಯ್ಸ್ ಏನಾಗಿರಬೇಕು, ಕ್ಲಿಯರ್ ಆಗಿರಬೇಕು, ಅಂದರೆ ನಾಯ್ಸ್ಲೆಸ್ ಇರಬೇಕು. ನಾವು ಹೇಳುವಂಥ ಏನು ವಿಧಾನ ಏನಿದೆ ಕ್ಲಿಯರ್ ಆಗಿರಬೇಕು. ಹೇಗೋ ಸುಮ್ಮನೆ ಹೇಳ್ಕೊಳ್ತಾ ಹೋದರೆ ತಿರುಗಾಡ್ಕೊತ ಒಂದು ಕಡೆ ಕುತ್ಕೊಂಡು ಕರೆಕ್ಟಾಗಿ ಕ್ಲಿಯರ್ ಆಗಿರಬೇಕು. ವಾಯ್ಸಲ್ಲಿ ಯಾವುದೇ ಥರ ನಾಯ್ಸ್ ಇರಬಾರ್ದು, ಬೇರೆ ಸೌಂಡ್ಸ್ ಇರಬಾರ್ದು.
ನಾವು ಹೇಳುವಂಥ ಪದಗಳು, ಸೊ ನಾವು ಮಾತಾಡುವಂಥ ಈ ವಾಕ್ಯನ ಸೆಂಟೆನ್ಸ್ ಏನಾಗಿರ್ಬೇಕು, ನಮ್ಮ ವ್ಯೂವರ್ಸ್ ಏನಿದ್ದಾರೆ ಅವ್ರಿಗೆ ಕ್ಲಿಯರ್ ಆಗಿ ಕ್ಯಾಚ್ ಆಗಬೇಕು. ಸೊ ನಮ್ಮ ವಾಯ್ಸ್ ಕ್ಲಿಯರ್ ಆಗಿರ್ಬೇಕು. ಸೊ ವಾಯ್ಸ್ ನಾಯ್ಸಸ್ ಏನಾದರೂ ಇದ್ದರೆ ಅದನ್ನು ಯಾವ ಥರ ರಿಮೂವ್ ಮಾಡಬೇಕಂತ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಸೊ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ನಮ್ಮ ವಾಯ್ಸ್ ಕೂಡ ಕ್ಲಿಯರ್ ಆಗಿರಬೇಕು. ಸೊ ಕ್ಲಿಯರ್ ಆಗಿದ್ದರೆ ಅದರಿಂದ ಕೂಡ ಸೊ ಕಂಟೆಂಟ್ ಚೆನ್ನಾಗಿದೆ ಅಂತ ಜನರ ವ್ಯೂವರ್ಸ್ಗೆ ಏನಾಗುತ್ತೆ, ಸೊ ಒಂದು ಚಾನಲ್ನ ನೋಡುವಂಥ ಮನಸ್ಥಿತಿ ಬಂದೇ ಬರುತ್ತೆ. ಸೊ ನೆಕ್ಸ್ಟು ಡ್ಯೂರೇಷನ್. ಸ್ಟಾರ್ಟಿಂಗಲ್ಲೇ ನೀವು ಸೊ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗಲ್ಲೇ ಒಂದು ಲೆಂತಿಯಾಗಿರೋ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಡಿ. ಸೊ ಸಬ್ಸ್ಕ್ರೈಬರ್ ಗೇನ್ ಆಗೋವರೆಗೂ ಮಿನಿಮಮ್ ಶಾರ್ಟ್ ವೀಡಿಯೋಸ್ 2 minutes 3 minutes, ಸೊ ಮಿನಿಮಮ್ ಡ್ಯೂರೇಷನ್ ಕಡಿಮೆ ಇರಲಿ. ಸೊ ಅಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಸ್ಟಾರ್ಟಿಂಗಲ್ಲಿ. ಸೊ ನೆಕ್ಸ್ಟು ಜಾಸ್ತಿ ನಿಮಗೆ ಬೇಗ ಸಬ್ಸ್ಕ್ರೈಬರ್ ಆಗಬೇಕು. ಅತಿ ಕಡಿಮೆ ಸಮಯದಲ್ಲೇ ನಮಗೆ 10K 20K 30K 1 lakh ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಅಟ್ರಾಕ್ಟಿವ್ ಆಗಿರುವಂಥ ಕಂಟೆಂಟನ್ನು ಇಟ್ಕೊಂಡು ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಸೊ ನಿಮ್ಮ ಶಾರ್ಟ್ ವೀಡಿಯೋಸನ್ನು ಎಷ್ಟು ಅಪ್ಲೋಡ್ ಮಾಡ್ತೀರಾ ಅಷ್ಟು ನಿಮಗೆ ಸಬ್ಸ್ಕ್ರೈಬರ್ಸು ಗೇನ್ ಆಗುತ್ತೆ, ವ್ಯೂಸ್ ಕೂಡ ಜಾಸ್ತಿ ಗೇನ್ ಆಗುತ್ತೆ. ಸೊ ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಒಂದೇ ಒಂದು ದಾರಿ ಅಂದರೆ ಅತಿ ಹೆಚ್ಚು ಶಾರ್ಟ್ ವೀಡಿಯೋಸ್ಗಳನ್ನ ನೀವು ಮಾಡಬೇಕು. ಸೊ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡೋದ್ರಿಂದ ನೀವು ಸಬ್ಸ್ಕ್ರೈಬರ್ಸ್ ಕೂಡ ಗೇನನ್ನು ಮಾಡ್ಬೋದು. ಸೊ ಮತ್ತು ನೆಕ್ಸ್ಟು ಈಗ ಈಗಾಗಲೇ ಹೇಳಿದೆ ಏನಂದರೆ ಟಾಪ್ ವೀಡಿಯೋಸ್ ಯಾವುದೆಲ್ಲ ಚಾನಲ್ಸ್ಗಳು ಗ್ರೋ ಆಗಿದ್ದಾವೆ. ಸೊ ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಡಾಕ್ಟರ್ ಬ್ರೂ. ಸೊ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿತಿನ್ ಅವರಲ್ಲಿ ಲ್ಯಾಕ್ಸ್ ಗಟ್ಟಲೆ ವ್ಯೂಸ್ ಆಗಿರುತ್ತೆ. ಸೊ ಅಂಥ ಚಾನಲಲ್ಲಿ ಫಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ನೀವೊಂದು ಅಂಥ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೀವು ಅವರು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಆ ಒಂದು ಚಾನಲ್ ಆ ಒಂದು ವಿಡಿಯೋನ ವ್ಯೂ ಮಾಡಿ ನೀವು ಒಂದು ಕಮೆಂಟನ್ನು ಹಾಕಬೇಕು. ಆ ಕಮೆಂಟಲ್ಲಿ ಇಮೇಜಸ್ಸನ್ನು ಯೂಸ್ ಮಾಡಿ. ಸೊ ಅದರಿಂದ ನಿಮ್ಮ ಕಮೆಂಟ್ ಕೂಡ ಹೈಲೈಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಚಾನಲ್ನ ಕೆಲವೊಂದು ಬೇರೆ ಕಮೆಂಟ್ ಸೆಕ್ಷನಿಗೆ ಬಂದಾಗ ನಿಮ್ಮ ಚಾನಲ್ನ ವ್ಯೂ ಮಾಡುವಂಥ ಚಾನ್ಸಸ್ ಇರುತ್ತೆ. ಆ ವ್ಯೂ ಮಾಡಬೇಕಂದ್ರೆ ನಮ್ಮ ಕಮೆಂಟು ನಮ್ಮ ಚಾನಲ್ ಲೋಗೋ ಎಲ್ಲ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಅದರಿಂದ ಕೂಡ ಗೇನ್ ಆಗುತ್ತೆ. ಈಗಾಗಲೇ ಇದರ ಬಗ್ಗೆ ಹೇಳಿದ್ದೇನೆ. ನೆಕ್ಸ್ಟು ಅಟ್ರಾಕ್ಟಿವ್ ಚಾನಲ್ ಲೋಗೋ ಯೂಸ್ ಮಾಡಬೇಕು. ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡಿದಂಥ ವೀಡಿಯೋಗೆ ತಮ್ನೈಲ್ ಏನಿದೆಯಲ್ಲ, ಸೊ ತಮ್ನೈಲ್ ಅಟ್ರಾಕ್ಟಿವ್ ಆಗಿರಬೇಕು. ಸೊ ಒಂದು ಕಂಟೆಂಟ್ ಬಗ್ಗೆ, ಒಂದು ಕುಕ್ಕಿಂಗ್ ಚಾನಲ್ ಮಾಡಿದ್ವಿ ಅಂದರೆ ಅಲ್ಲಿ ಏನಿದೆ ಆ ವಿಡಿಯೋದಲ್ಲಿ ಅದರ ಬಗ್ಗೆನೇ ತಮ್ನೈಲ್ ಇರಬೇಕು. ಸೊ ತಮ್ನೈಲೇ ಬೇರೆ ಇರುತ್ತೆ, ವಿಡಿಯೋನೇ ಬೇರೆ ಇತ್ತಂದರೆ ಸೊ ಆಟೋಮೆಟಿಕ್ಕು ನಿಮ್ಮ ಚಾನಲ್ನು ಡಿಕ್ರೀಸ್ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಕೂಡ ಅನ್ಸಬ್ಸ್ಕ್ರೈಬರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮೇನ್ ಏನಂದರೆ ಸಬ್ಸ್ಕ್ರೈಬರ್ ತಮ್ನೈಲ್ ಕರೆಕ್ಟಾಗಿ ಅಟ್ರಾಕ್ಟಿವ್ ಆಗಿರಬೇಕು ಮತ್ತು ಕಂಟೆಂಟ್ ಏನಿದೆ ಅದರ ರಿಲೇಟೆಡ್ ಆಗಿ ತಮ್ನೈಲ್ ಇರಬೇಕು. ಇಷ್ಟಿನೊಂದು ಕಂಟೆಂಟ್ ಜೆನ್ಯೂನ್ ಆಗಿರ್ಬೇಕು. ಅಂದರೆ ಸೊ ನಾನೀಗ ಆಗಲೇ ಹೇಳಿದೆ. ಸೊ ಏನಂದರೆ ಒಂದು ಕುಕ್ಕಿಂಗ್ ಚಾನಲ್ ಇರುತ್ತೆ. ಸೊ ನಾವು ಗೇಮಿಂಗ್ದು ಬಂದು ತಮ್ನೈಲ್ ಹಾಕಿದರೆ ಏನಾಗುತ್ತೆ, ಸೊ ಅಲ್ಲಿ ಏನಾಗುತ್ತೆ ಗೇಮಿಂಗ್ ಅಂದ್ಕೊಂಡು ಚಾನಲ್ನ ವ್ಯೂ ಮಾಡಿದರೆ ಅಲ್ಲಿ ಕಂಟೆಂಟೇ ಬೇರೆ ಇರುತ್ತೆ. ಸೊ ಈ ಥರ ಮಾಡಬಾರ್ದು. ನಾವು ಚಾನಲ್ ಏನು ಮಾಡಿದ್ದೇವೆ, ಯಾವ ಉದ್ದೇಶಕ್ಕೆ ಮಾಡಿದ್ದೇವೆ ಅದೇ ಉದ್ದೇಶನ ಇಟ್ಕೊಂಡು ಅದರ ಬಗ್ಗೆನೇ ವಿಡಿಯೋನ ಮಾಡ್ತಾ ಇದ್ದರೆ ನಮ್ಮ ಫಾಲೋವರ್ಸನ್ನು ನಾವು ಒಂದೇ ಕನ್ಸಿಸ್ಟೆನ್ಸಲ್ಲಿ ಇಡ್ಬೋದು. ಅವರನ್ನು ನಾವು ನಮ್ಮ ಚಾನಲ್ ಬಿಟ್ಟು ಹೋಗದೆ ಇರುವಾಗೆ ನೋಡ್ಕೋಬೋದು. ಸೊ ಇಷ್ಟನ್ನು ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರನ್ನು ಅತಿ ಬೇಗವಾಗಿ ನೀವು ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಬೋದು. ಅತಿ ಹೆಚ್ಚು ನೀವು ಫೋಕಸ್ ಮಾಡಬೇಕಾಗಿರೋದು ಒಂದು ವ್ಯೂಸ್, ಕಮೆಂಟ್ ಹಾಕುವಂತ ಮಾಡಿ, ಒಂದು ಶಾರ್ಟ್ ವೀಡಿಯೋಸನ್ನು ಮಾಡಿ, ಅಟ್ರಾಕ್ಟಿವ್ ಲೋಗೋನ ಕ್ರಿಯೇಟ್ ಮಾಡಿ, ಅಟ್ರಾಕ್ಟಿವ್ ತಮ್ನೇಲನ್ನು ಕ್ರಿಯೇಟ್ ಮಾಡಿ, ವಿಡಿಯೋನ ಕ್ವಾಲಿಟಿಯಾಗಿ ಇಟ್ಕೊಳ್ಳಿ. ಸೊ ಅತಿ ಮುಖ್ಯವಾಗಿ ಪೇಷನ್ಸಿ ಇರಬೇಕು. ಕಾರಣ ಕೆಲವೊಂದು ಟೈಮು ಚಾನಲ್ಲು ತುಂಬ ದಿನಗಳವರೆಗೂ ಹೋಗಿ ಗ್ರೋ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು 6 ತಿಂಗಳೇ ಮಾಡಿ ನನ್ನ ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂತ ಬಿಟ್ಟು ಹೋದರೆ ಖಂಡಿತವಾಗಿ ನೀವು ಯೂಟ್ಯೂಬಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ. ಸೊ ಇಷ್ಟೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದೇ ಥರದ ಯೂಸ್ಫುಲ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ಇನ್ನೂ ಇದೇ ಥರದ ವೀಡಿಯೋಗಳಿಗಾಗಿ ನಿಮಗೆ ನಮ್ಮ ಚಾನಲ್ನ ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್.